ಇದಕ್ಕೆ ಡಾರ್ಟರ್ ಅಥವಾ ಸ್ನೇಕ್ ಬರ್ಡ್ ಅಂತಾನೂ ಕರೀತಾರೆ. ಫುಲ್ ಮಳೆ, ಏನು ಮಾಡೋದು ಆಗ್ತಿಲ್ಲ. ಆಫ್ರಿಕನ್ ಥ್ಯಾಂಕ್ ಯು ಸೊ ಮಚ್. ನಮಸ್ಕಾರ ಪ್ರಜೆಗಳೇ, ನೀವೇ ನೋಡ್ತಿದ್ದೀರಾ ಭಾರತ. ಈ ಭಾರತದ ಪ್ರತಿಯೊಂದು ರಾಜ್ಯ, ಪ್ರತಿಯೊಂದು ಜಿಲ್ಲೆಗಳನ್ನ ನಾನ್ ಪ್ರಯಾಣ ಮಾಡ್ತೀನಿ, ಅದು ದುಡ್ಡಿಲ್ದೆ. ಸ್ನೇಹಿತರೆ, ನಾನು 2023ರಿಂದ ವಿಡಿಯೋಗಳನ್ನ ಮಾಡ್ತಾ ಇದ್ದೀನಿ. ಇದುವರೆಗೂ ನಾನು ಯೂಟ್ಯೂಬ್ಗೆ ನನ್ನ ಹಣ, ಶ್ರಮ, ಯೋಜನೆ ಎಲ್ಲವನ್ನೂ ಇನ್ವೆಸ್ಟ್ ಮಾಡಿದ್ದೀನಿ. ಹಾಗಾಗಿ ನಿಮ್ಮ ಒಂದು ಚಿಕ್ಕ ಸಪೋರ್ಟ್ ನನಗಿರಲಿ. ಭಾರತದ ಹಿಚ್ ಹೈಕಿಂಗ್ ಸೀರೀಸ್ ನ ಮತ್ತೊಂದು ಹೊಸ ಎಪಿಸೋಡ್ಗೆ ನಿಮಗೆ ಸ್ವಾಗತ, ಸುಸ್ವಾಗತ. ಸ್ನೇಹಿತರೆ, ಮತ್ತೆ ಇವತ್ತು ಬೆಳಿಗ್ಗೆ ಎದ್ದು ರೆಡಿ ಆದ, ಬಾಗೆಲ್ಲ ರೆಡಿಯಾಗಿದೆ, ಲಿಫ್ಟ್ ಪ್ಲೇಸ್ ಬೋರ್ಡ್ ರೆಡಿ ಇದೆ. ಸೊ ಅಲ್ಲಿಂದ ನಾನು ಡೈರೆಕ್ಟಾಗಿ ಆ ಕಡೆ ಹೋದರೆ ನನಗೆ ಮಲಪುರಂ ರೋಡ್ ಸಿಗುತ್ತೆ. ಸೊ ಮಲಪುರಂ ಕಡೆ ಹೋಗೋಣ. ಅಲ್ಲಿರುವಂತಹ ಪ್ಲೇಸ್ಗಳನ್ನು ಎಕ್ಸ್ಪ್ಲೋರ್ ಮಾಡಲೇಬೇಕು. ಇಲ್ಲಿ ನೋಡ್ತಿರ್ಬೋದು ನೀವು, ಸ್ಟ್ರೇಟ್ ಹೋದರೆ ಕೊಚ್ಚಿ, ಲೆಫ್ಟಿಗೆ ಹೋದರೆ ಪಾಲಕ್ಕಾಡ್, ಅದಾದಮೇಲೆ ಕಾಲಿಕಡೆ ಏರ್ಪೋರ್ಟ್ ಇದೆ, ರಾಮನಕುಟ್ಟಕಾರ ಈ ಕಡೆ ಇದೆ. ಸೊ ನಾವು ಹೋಗ್ಬೇಕಾಗಿರೋದು ಪಾಲಕ್ಕಾಡ್ ರೂಟ್ಗೆ. ಅಲ್ಲಿಂದ ಲೆಫ್ಟ್ ಬಂದಿದ್ದೆ ತಡ ಫುಲ್ ಮಳೆ ಶುರುವಾಯ್ತು ನೋಡ್ರಿ. ಇಲ್ಲಿಂದ ಮಲಪುರಂ ಹೋಗ್ಬೇಕು, ಆದರೆ ಮಳೆ ಶುರುವಾಯಿತು. ಲಿಫ್ಟ್ ಯಾರು ಕೇಳಬೇಕು, ಎಲ್ಲಿ ನಿಂತು ಕೇಳಬೇಕು. ಒಂದಷ್ಟು ಸ್ನೇಹಿತರು ಫೋನ್ ಮಾಡಿದರು, ಅವರೆಲ್ಲರ ಜೊತೆ ಮಾತಾಡಿ ಅದಾದ ಮೇಲೆ ಇಲ್ಲಿ ತನಕ ಬಂದೆ ನಡ್ಕೊಂಡು ಹೊರಡ್ತಾ ಇದ್ದೀನಿ. ಸಿಟಿ ಲಿಫ್ಟ್ ಕಮ್ಮಿ ಅಷ್ಟೇ. ಮಲಪುರಂ from here Malappuram how many kilometers? I think I don't know, maybe 40. How much you are going right? I'm going 20 maybe. 20. Okay. Can I come? Oh my God! Luggage in here. Okay. ಸ್ನೇಹಿತರೆ, ಲಿಫ್ಟ್ ಸಿಕ್ಕಿದೆ, ಹೊರಡ್ತಾ ಇದ್ದೀವಿ. I have water here. You have water? Yeah. What small bottle? Okay. You don't eat? No, I cannot. I eat already. Okay. See? Wow. Goodbye. Thank you. Karnataka. Thank you. Thank you so much. ಇವತ್ತು ಫಸ್ಟ್ ಲಿಫ್ಟ್ ಕೊಟ್ಟಿದ್ದು ಇವ್ರ ಜೊತೆನೇ ಬಂದಿದ್ದು. ಈಗ ಹೊರಡ್ತಾ ಇದ್ದೀನಿ, ಬನ್ನಿ ಹೊರಡುವ ಸ್ನೇಹಿತರೆ. I'll put my bag here. Thank you so much. I'm from Karnataka. ಸ್ನೇಹಿತರೆ, ನಾವು ಅಮೀನ್ ಅವ್ರ ಜೊತೆ ಹೋಗ್ತಾ ಇದ್ದೀವಿ. ನಿಯರ್ ಮಲಪುರಂ ತನಕ ಅವ್ರು ಹೋಗ್ತಾರೆ, ಅಂದರೆ ಗೊತ್ತಿಲ್ಲ ಎಷ್ಟು ದೂರ ಹೋಗ್ತಾರೆ ಅಂತ. ಅವ್ರ ಜೊತೆ ಹೋಗ್ತಾ ಇದ್ದೀನಿ. ಸೊ ಅವರು ಅಮೀನ್ ಅಂತೇಳಿ. ಸೊ ಇಲ್ಲಿಂದ ಯು ಆರ್ ಫ್ರಮ್ ಮಂಜೇರಿ. ಹಾಂ, ಇವರು ಮಂಜೇರಿಯಿಂದ. ಅವರು ಬೇರೆ ಬೇರೆ ಕಾರ್ ಬಿಸ್ನೆಸ್ಸು ಆ ಥರದ್ದು ಬೇರೆ ಬೇರೆ ಏನೋ ಮಾಡಿಕೊಂಡು ಲೈಫ್ನ ಲೀಡ್ ಮಾಡ್ತಾ ಇದ್ದಾರೆ. ಸೊ ಅವ್ರ ಜೊತೆ ಮಾತಾಡ್ಕೊಂಡು ಹೋಗ್ತಾ ಇದ್ದೀನಿ. ಸೊ ನೋಡುವ, ಮತ್ತೆ ನೆಕ್ಸ್ಟ್ ಇಲ್ಲಿಗೆ ಹೋಗ್ತೀನಿ. ಇಂಪಾರ್ಟೆಂಟ್ ಕನ್ವರ್ಸೇಷನ್ಸ್ ಇದ್ದರೆ ರೆಕಾರ್ಡ್ ಮಾಡ್ತೀನಿ. ಯುವರ್ ನಂಬರ್ 8516. ಅವ್ರು ಈ ಕಡೆ ಹೋಗಬೇಕು, ನಾನು ಆ ಕಡೆ ಹೋಗಬೇಕು. ಹಾಗಾಗಿ ಇಲ್ಲಿ ತನಕ ಬಂದರು. ಮತ್ತು ಅವರು ಎಂಟ್ರಿ ಫೀಸ್ಗೆ ಅದಕ್ಕೆ ಯೂಸ್ ಮಾಡ್ಕೊಳ್ಳಿ ಅಂತ ದುಡ್ಡು ಕೊಟ್ಟಿದ್ದಾರೆ. ಥ್ಯಾಂಕ್ ಯು ಸೊ ಮಚ್. ಬಾಯ್. ಅಮೀನ್ ಅವರು ಇಲ್ಲಿ ತನಕ ಬಂದಿರ್ತೀರ, ಪ್ಲೇಸ್ ನೋಡ್ಕೊಂಡು ಹೋಗಿ. ದುಡ್ಡಿನ ವಿಚಾರದಲ್ಲಿ ತಲೆಗೆಡ್ಸ್ಕೊಬೇಡಿ, ಯಾಕಂದರೆ ಇಲ್ಲಿ ತನಕ ಬಂದು ನೀವು ಪ್ಲೇಸ್ ನೋಡ್ಕೊಂಡು ಹೋಗಲಿಲ್ಲ ಅಂದರೆ ಸುಮ್ಮನೆ ನೀವು ಇಲ್ಲಿ ಬಂದು ವೇಸ್ಟ್ ಆಗುತ್ತೆ. ಸೊ ಅರ್ನ್ ಮಾಡಿ ದುಡ್ಡನ್ನು. ಅಂದರೆ ನಾ ಹೇಳಿದವ್ರಿಗೆ, ನಾ ಈ ಥರ ಕೆಲಸ ಮಾಡ್ತೀನಿ, ದುಡ್ಡು ಅದರಿಂದ ಆ ಕೆಲಸ ಮಾಡೋದ್ರಿಂದ ಏನು ದುಡ್ಡು ಸಿಗುತ್ತೆ ಅದನ್ನು ಯೂಸ್ ಮಾಡ್ಕೋತೀನಿ ಅಂತ ಹೇಳಿದೆ. ಅದಕ್ಕೆ ಅವ್ರು ಹೇಳಿದ್ದೇನೆಂದರೆ, ಅದು ಗ್ರೇಟ್, ಆ ಥರ ಮಾಡಿ ಕೆಲಸ ಮಾಡಿ ದುಡ್ಡನ್ನ ಅರ್ನ್ ಮಾಡಿ ಆ ದುಡ್ಡನ್ನ ಯೂಸ್ ಮಾಡಿಕೊಂಡು ಪ್ಲೇಸಸ್ಗೋ ಅಥವಾ ನಿಮ್ಮ ಊಟಕ್ಕೋ ಬಳಸ್ಕೊಳ್ಳಿ ಅಂತ ಹೇಳಿದ್ರು. ಸರಿ ಅಂತ ಹೇಳಿದೆ. ಆದರೆ ಕಡೆಗೆ ಇಳಿಯುವಾಗ ಅವರು 150 ರೂಪಾಯಿನ ಕೊಟ್ಟರು. ನಾನು ನೋಡಲಿಲ್ಲ, ಚೆಕ್ ಮಾಡಲಿಲ್ಲ, ಜಸ್ಟ್ ಅದನ್ನು ಹಂಗೆ ಇಟ್ಕೊಂಡೆ. ಅಂದರೆ ಅವಸರದಲ್ಲಿದ್ದರು ಅವ್ರು, ಹೋಗಬೇಕು ಅನ್ನೋ ಕಾರಣಕ್ಕೆ. ಸೊ ಅಷ್ಟೇ, ಅದು ಬಿಟ್ಟರೆ ಮತ್ತೇನಿಲ್ಲ. ಮಲಪುರಂನ ಹಾದಿಯಲ್ಲಿ ಹೋಗ್ತಾ ಇದ್ದೀನಿ.
ಮಳೆ ಹೋಗೋದು ಬರೋದು ಆಗ್ತಾ ಇದೆ. ಮತ್ತೆ ಮಳೆ ಬಂತು ನೋಡಿ. ಅದಕ್ಕೋಸ್ಕರ ಪೆಟ್ರೋಲ್ ಬಂಕ್ ಒಳಗಡೆ ಇಲ್ಲಿ ನಿಂತಿದ್ದೀವಿ. ನಾನು ಬಂದಿದ್ದು ಇವ್ರ ಜೊತೆ. ಯೂಟ್ಯೂಬ್ ನೋಡ್ತಾ ಇದ್ದಾರೆ. ಸ್ನೇಹಿತರೆ, ನಾವೀಗ ಮಲ್ಲಪುರಂ ಟೌನಲ್ಲಿ ಇದ್ದೀವಿ. ಈಗ ಮಲ್ಲಪುರಂ ಅಂದರೆ ಏನು, ಅದರ ಹಿನ್ನೆಲೆ, ಆ ಹೆಸರು ಹೇಗೆ ಬಂದಿದೆ ಅಂತ ಒಂದು ಸ್ವಲ್ಪ ನೋಡೋಣ. ಮಲ್ಲಪುರಂ ಅಂದರೆ, ಈಗ ಮಲ ಅಂದರೆ ಪರ್ವತ ಮತ್ತು ಪುರಂ ಅಂದರೆ ಒಂದು ನಗರ. ಸೊ ಅವೆರಡನ್ನೂ ಸೇರಿಸಿದಾಗ ಮಲ್ಲಪುರಂ ಆಗಿದೆ. ಹಂಗಾಗಿ ಪರ್ವತಗಳ ನಗರ ಅಂತ ಹೆಸರಿದೆ. ಪ್ರಾಚೀನ ಕಾಲದಲ್ಲಿ ಇದನ್ನು ಚೇರ ರಾಜವಂಶದವರು ಮತ್ತು ಮೂಷಿಕ ರಾಜವಂಶದವರು ಆಳ್ವಿಕೆ ಮಾಡಿದ್ದಾರೆ. ಥ್ಯಾಂಕ್ ಯು ಸೊ ಮಚ್. ಮಳೆ ಬರ್ತಿದೆಯಲ್ಲಪ್ಪ, ಏನು ಮಾಡಬೇಕು ಅಂತ ನಾನು ಕೂತಾಗ ಈ ಡಾಟರ್ ಪಕ್ಷಿಯನ್ನು ಅಲ್ಲಿರುವಂಥ ಲೋಕಲ್ ಜನ ತಂದು ನನ್ನ ಮುಂದಿಟ್ಟರು. ಅದನ್ನು ಕರೆಕ್ಟಾಗಿ ನೋಡಿದೆ. ಯಾವ ಪಕ್ಷಿ ಅಂತ ಗೊತ್ತಿರಲಿಲ್ಲ. ಅವರೇ ಹೇಳಿದ್ರು ಆಫ್ರಿಕನ್ ಬರ್ಡು ಅಂತ. ಅದಕ್ಕೆ ಆಫ್ರಿಕನ್ ಕೊಕ್ಕ ಅಂತ ಅವ್ರು ಕರೀತಾರಂತೆ. ಇದು ನೋಡಿದ್ಮೇಲೆ ನನಗೆ ಗೊತ್ತಾಯಿತು. ಅದಾದಮೇಲೆ ಇದ್ರ ಬಗ್ಗೆ ಇನ್ಫಾರ್ಮೇಷನ್ ನೋಡಿದೆ. ಏನಂದರೆ ಇದರ ಹೆಸರು ಡಾಟರ್ ಅಂತ ಹೇಳಿ, ಅಥವಾ ಸ್ನೇಕ್ ಬರ್ಡ್ ಅಂತಲೂ ಕರೀತಾರೆ. ಸ್ನೇಕ್ ಬರ್ಡ್ ಅಂತ ಯಾಕೆ ಕರೀತಾರೆ ಅಂದರೆ ಇದರ ಗಂಟಲು ನೀವು ನೋಡ್ಬೋದು ಎಷ್ಟು ಉದ್ದವಾಗಿದೆ ಅಂತ. ಹಾಗೆ ಇದು ನೀರಿನಲ್ಲಿ ಈಜುತ್ತಿರಬೇಕಾದ್ರೆ ಆವಿನಂಥ ವೇಗದಲ್ಲಿ ಇದು ಈಜುತ್ತಂತೆ. ಹಂಗಾಗಿ ಇದಕ್ಕೆ ಸ್ನೇಕ್ ಬರ್ಡ್ ಅಂತ ಕರೀತಾರೆ. ಇದನ್ನು ಈಗ ನಾನು ಕೇರಳದ ಮಲ್ಲಪುರಂ ಜಿಲ್ಲೆಯಲ್ಲಿ ನೋಡ್ತಾ ಇದ್ದೇನೆ, ಒಂದು ಲೋಕಲ್ ಏರಿಯಾದಲ್ಲಿ. ಗಿಡದಲ್ಲಿತ್ತು. ಪಾಪ ಏನೋ ಗಾಯಗೊಂಡಾಗಿದೆಯೋ ಅನ್ನೋ ಗೊತ್ತಿಲ್ಲ. ಮರಿ ಇದು ಕೆಳಗಡೆ ಬಿದ್ದಿದೆ. ಇಲ್ಲೇ ನೋಡ್ತಿದ್ದೀರಾ, ಅಲ್ಲಿಂದ ಮೇಲ್ಗಡೆಯಿಂದ ಕೆಳಗಿತ್ತು ಅಂತ ಅವ್ರು ನೋಡಿದ್ರು. ಸಡನ್ಲಿ ಇದೆಲ್ಲ ಪೂರ್ತಿ ಸಾಯಂಕಾಲ ರಾತ್ರಿ ಬಂದರೆ ಪೂರ್ತಿ ಇಲ್ಲೇ ಹೋಗಿರ್ತವಂತೆ. ಇವ್ರು ಹೇಳ್ತಿದ್ದಾರೆ ಇದು ಆಫ್ರಿಕನ್ ಕೊಕ್ಕ ಅಂತೇಳಿ. ಅದಕ್ಕೆ ನಾನು ಅದ್ರ ಬಗ್ಗೆ ಇನ್ಫಾರ್ಮೇಷನ್ ನೋಡಿದಾಗ ಸಿಕ್ತು. ಇದರ ಹೆಸರು ಡಾಟರ್ ಅಂತೇಳಿ. ಸಾಮಾನ್ಯವಾಗಿ ಸರೋವರಗಳು, ನದಿಗಳು, ಹಳ್ಳಗಳು ಇರುವಂಥ ಸ್ಥಳದಲ್ಲಿ ಜಾಸ್ತಿ ಕಂಡುಬರುತ್ತವೆ. ಮಲ್ಲಪುರಂ ಕೂಡ ಒಂದು ಬಹುಮಟ್ಟಿಗೆ ನೈಸರ್ಗಿಕವಾಗಿ ಸೌಂದರ್ಯದಿಂದ ಕೂಡಿರುವಂಥ ಸ್ಥಳ. ಇಲ್ಲಿ ಚಾಲಿಯಾರ್ ನದಿ ಇದೆ, ಹಲವಾರು ಚಿಕ್ಕ ಹಳ್ಳಗಳು ಹಾಗೂ ಬೇರೆ ಬೇರೆ ಗದ್ದೆಗಳು, ಆ ಥರದ್ದೆಲ್ಲ ಇದೆ. ಇವು ತಾವು ನೆಲೆಯಾಗಿರುವ ಸ್ಥಳದಲ್ಲಿ ಸಾಕಷ್ಟು ಮೀನುಗಳಿರಬೇಕು, ಅಂತಲ್ಲಿ ಮಾತ್ರ ಇರ್ತವೆ. ಆದ್ದರಿಂದ ಪೋಷಣೆ ಹುಡುಕಾಟದಲ್ಲಿ ಆ ನದಿ ಹೇಗಿದೆ, ಆ ನದಿ ಗುಂಟಾನೆ ಈಜ್ತಾ ಇವು ಕೆಲವೊಮ್ಮೆ ಗ್ರಾಮೀಣ ಪ್ರದೇಶದ ಬಳಿಯವರೆಗೂ ಬರ್ತವೆ. ನಿಮ್ಗೆ ಗೊತ್ತಾಗಿದೆ ನಾವು ಪರಿಸರವನ್ನು ಎಷ್ಟು ಅತ್ಯಾಚಾರ ಮಾಡ್ತಾ ಇದ್ದೀವಿ ಅಂತ. ಆ ಒಂದಿಷ್ಟು ಬದಲಾವಣೆಗಳಿಂದಾಗಿ ಈ ಪಕ್ಷಿಗಳು ತಮ್ಮ ಪರಂಪರೆಯ ಗೂಡು ಪ್ರದೇಶಗಳನ್ನು ಬಿಟ್ಬಿಟ್ಟು ಹೊಸ ಸ್ಥಳಗಳಿಗೆ ಹೋಗ್ತಿರೋದು ಸಾಮಾನ್ಯ ಆಗಿಬಿಟ್ಟಿದೆ. ಹಾಗೆ ಮಲ್ಲಪುರಂನಲ್ಲೂ ಕೂಡ ಆ ರೀತಿಯ ಒಂದು ನೈಸರ್ಗಿಕ ವಲಸೆಗಳ ಒಂದು ತಾಣ ಆಗಿದೆ. ಅಲ್ಲಿಗೆ ಇವು ಬರ್ತವೆ. ಇವುಗಳ ಜೀವನ ಚರಿತ್ರೆ ನೋಡೋದಾದ್ರೆ, ಫಸ್ಟ್ ಪಾಯಿಂಟು, ಇವು ಫಸ್ಟ್ ಕ್ಲಾಸ್ ಈಜುಗಾರರು. ಎರಡನೇದು, ಇದರ ಕೊಕ್ಕೇನಿದೆ, ಆ ಕೊಕ್ಕಲ್ಲಿ ಅದು ಹೇಗೆ ಜಲಚರಗಳನ್ನು ಬೇಟೆ ಮಾಡ್ತವೆ ಅಂದರೆ ಮುಂದೆ ನಿಮ್ಗೆ ಗೊತ್ತಾಗುತ್ತೆ. ಮತ್ತು ಇನ್ನೊಂದು, ಇವು ಶರೀರದ ಮೇಲ್ಭಾಗವನ್ನೆಲ್ಲ ನೀರಿನೊಳಗೆ ಮುಚ್ಕೊಂಡು ಬರೀ ಕೇವಲ ಗಂಟೆಲ್ಲ ಮಾತ್ರ ತೋರಿಸ್ಕೊಂಡು ಈಜ್ತವೆ ನೋಡಿ ಇಲ್ಲಿ. ಇದೇ ಕಾರಣಕ್ಕೆ ಜನರಿಗೆ ಇದು ಹಾವು ಇರ್ಬೋದಪ್ಪ ಅನ್ಸುತ್ತೆ. ಇವು ಬೇಟೆಯಾಡಿ ಅದನ್ನು ತಿಂದ ನಂತರ ತಮ್ಮ ದೇಹವನ್ನು ಒಣಗಿಸ್ಕೊಳ್ಬೇಕು ಅಂತ ಹೇಳಿಬಿಟ್ಟು ಮರದ ಕೊಂಬುಗಳ ಮೇಲೆ ಅಥವಾ ಕಲ್ಲಿನ ಬಂಡೆಗಳ ಮೇಲೆ ಕುಳಿತುಕೊಳ್ತವೆ. ರೆಕ್ಕೆಗಳನ್ನು ವಿಸ್ತಾರವಾಗಿ ಹರಡ್ತವೆ. ಡಾಟರ್ ಸಾಮಾನ್ಯವಾಗಿ ಮರದ ಮೇಲೆ ಗೂಡು ಮಾಡ್ತವೆ. ಕೆಲವೊಮ್ಮೆ ಇತರ ಜಲಜ ಪಕ್ಷಿಗಳ ಜೊತೆ ಸಮೂಹಗಳಲ್ಲಿ ಗೂಡು ಕಟ್ತವೆ. ಮತ್ತು ಗೂಡು ಚಿಕ್ಕದಾಗಿರುತ್ತೆ, ಆದರೆ ಅದರಲ್ಲಿ 3 ಅಥವಾ 5 ಮೊಟ್ಟೆಗಳು ಇಡ್ತವೆ. ಪ್ರಾಕೃತಿಕವಾಗಿ ನೋಡೋದಾದರೆ ಈ ಒಂದು ಡಾಟರ್ ಪಕ್ಷಿ ಬಹಳ ಅಂದರೆ ಬಹಳ ಶಾಂತ ಜೀವಿ. ಮನುಷ್ಯನಿಗೆ ತೊಂದರೆ ಮಾಡಲ್ಲ. ಆದರೆ ಮನುಷ್ಯನಿಂದ ಏನಾದರೂ ತೊಂದರೆ ಆದರೆ ತುಂಬ ಗೊಂದಲಕ್ಕೆ. ಇನ್ನೊಂದು ಚಿಕ್ಕ ಇನ್ಫಾರ್ಮೇಷನ್, ಇದು ಯಾಕೆ ಮಹತ್ವದ ಪಕ್ಷಿ, ಇದನ್ನು ಯಾಕೆ ನಾವು ಉಳಿಸ್ಬೇಕು ಅಂತ ನೋಡೋದಾದರೆ, ಡಾಟರ್ ಪಕ್ಷಿಗಳು ಒಂದು ಪರಿಸರದ ಸ್ವಚ್ಛತೆಗೆ ಸೂಚಕವಾಗಿದ್ದಾವೆ. ಇವು ಇದ್ದರೆ ಅಲ್ಲಿನ ನೀರಿನ ಶುದ್ಧತೆ ಮತ್ತು ಮೀನುಗಳ ಲಭ್ಯತೆ ಹಾಗೂ ಪರಿಸರ ಸಮತೋಲನ ಇದೆ ಅಂತ ಅರ್ಥ. ಆದರೆ ನೋವಿನ ಸಂಗತಿ ಏನಂದರೆ, ನೀರಿನ ಮಾಲಿನ್ಯದಿಂದಾಗಿ, ಕಟ್ಟಡ ನಿರ್ಮಾಣ ಮತ್ತು ಗದ್ದೆಗಳ ನಾಶದಿಂದಾಗಿ ಇವುಗಳು ತಮ್ಮ ನೆಲೆಗಳನ್ನು ಕಳೆದುಕೊಳ್ಳಕತ್ತವೆ. ನೋಡಿ ಸ್ನೇಹಿತರೆ, ಡಾಟರ್ ಪಕ್ಷಿ ಅನ್ನೋದು ಬರೀ ಪಕ್ಷಿ ಅಷ್ಟೇ ಅಲ್ಲ, ಅದು ನಮ್ಮ ಪ್ರಕೃತಿಯ ಭಾಗ. ಅದ್ರ ಬಗ್ಗೆ ತಿಳ್ಕೊಳ್ಳಿ, ಸಾಧ್ಯವಾದಷ್ಟು ಬೇರೆಯವ್ರಿಗೂ ತಿಳಿಸಿ. ಮಲ್ಲಪುರಂನಲ್ಲಿ ಈ ಡಾಟರ್ ನಂಗೆ ಸಿಗಲಿಲ್ಲ ಅಂದರೆ ನಿಮಗೂ ಸಿಗ್ತಿರ್ಲಿಲ್ಲ ಅನ್ಕೋತೀನಿ. ಸೊ ವಿಡಿಯೋ ಯಾರು ಪೂರ್ತಿ ನೋಡಿದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿ.
ಡೈರೆಕ್ಟರ್ನ ನೋಡ್ಕೊಂಡು ಒಂದು 10-20 ನಿಮಿಷ ಆಗಿತ್ತು. ಅಷ್ಟರಲ್ಲಿ ಯಾರೋ ಒಬ್ರು ಬಂದು ಮಾತಾಡ್ಸಿದ್ರು. ಈ ಥರ ಟ್ರಾವೆಲರ್ ಅಂತ ಹೇಳಿದೆ, ಕರ್ನಾಟಕದಿಂದ ಅಂತ ಹೇಳಿದೆ. ನನ್ನ ಕಡೆಯಿಂದ ನಿಮ್ಗೆ ಏನಾದರೂ ಹೆಲ್ಪ್ ಆಗಬೇಕು ಅಂತಂದ್ಬಿಟ್ಟು ಊಟ ಕೊಡಿಸಿ ಹೋದರು. ಏನು ಮಾಡೋದು ಗೊತ್ತಾಗತ್ತಿಲ್ರಿ. ಸಿಕ್ಕಾಪಟ್ಟೆ ಮಳೆ ಬರತ್ತೆ. ಇವತ್ತು ಎಲ್ಲಿ ಉಳ್ಕೊಳ್ಳೋದನ್ನ ಕನ್ಫ್ಯೂಸಲ್ಲಿದ್ದೀನಿ, ಗೊತ್ತಿಲ್ಲ. ಹೊರಡ್ತಾ ಇದ್ದೀನಿ. ಸೊ ನನ್ನ ಜೊತೆ ಇದ್ದಾರೆ ಅತುಲ್ ಅಂತೇಳಿ. ಹಿಂಗೆ ಹೋಗ್ತಾ ಇದ್ದಾರೆ, ರ್ಯಾಂಡಮ್ಲಿ ಬಂದು ಮಾತಾಡಿಸಿದ್ರು. ಅವರಿಗೆ ಹೇಳಿದೆ ಈ ಥರ ನಾನು ಮಲ್ಲಪುರಮ್ನ ಎಕ್ಸ್ಪ್ಲೋರ್ ಮಾಡ್ಬೇಕು ಅಂದ್ಕೊಂಡಿದ್ದೀನಿ. ಸೊ ನನಗೆ ಸ್ವಲ್ಪ ಜಾಗ ಬೇಕು, ಹಾಗಾಗಿ ಆಗ್ಬೋದಾ ಅಂತ ಕೇಳಿದೆ. ಅವರು ಈಗ ಯಾರಿಗೋ ಫೋನ್ ಮಾಡ್ತಿದ್ದಾರೆ, ಗೊತ್ತಿಲ್ಲ ಏನಾಗುತ್ತೆ ಅಂತ. ಸ್ನೇಹಿತರೆ, ನಾನೀಗ ಇದ್ದೀನಿ ಮಲ್ಲಪುರಂ ಡಿಸ್ಟಿಕ್ನ ಭಾರತ್ ಪೆಟ್ರೋಲ್ ಪಂಪ್ ಹತ್ರ ಇರುವಂತಹ ಒಂದು ಟೀ ಸ್ನ್ಯಾಕ್ಸ್ ಅಂಗಡಿ. ನಮ್ಮ ಜೊತೆ ಇದ್ದಾರೆ ಮಂದೀಪ್, ಶಾಹಿದ್ ಫ್ರಮ್ ವೆಸ್ಟ್ ಬೆಂಗಾಲ್. ಇವರು ಅಸ್ಸಾಮಿಂದ, ಇವರು ವೆಸ್ಟ್ ಬೆಂಗಾಲಿಂದ. ಅನ್ವರ್ ಅವರಲ್ಲಿದ್ದಾರೆ. ಸೊ ಅವರು ಇಲ್ಲಿಂದ ಮಲಪುರಮಿಂದ. ಇದೇ ಭಾರತ್ ಪೆಟ್ರೋಲ್ ಪಂಪಲ್ಲಿ ಇವತ್ತು ನನ್ನ ಟೆಂಟ್ ಹಾಕಿದ್ದೀನಿ. ಸೊ ಇದಾಗಿತ್ತು ಸ್ನೇಹಿತರೆ ಇವತ್ತಿನ ವಿಡಿಯೋ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಕೀಪ್ ಸಪೋರ್ಟಿಂಗ್. ಲವ್ ಯು ಆಲ್. ಬಾಯ್.